ಸೋಷಿಯಲ್ ಸೋಷಿಯಲ್ ಸಮಾಜ ಕಲ್ಯಾಣ ಗೌರ್ಮೆಂಟ್ ಅಲ್ವಾ ಅದು? ಹೌದು. ಸರ್ ನಮಸ್ತೆ ಸರ್. ಸರ್ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಂಬೇಡ್ಕರ್ ಪುತ್ಥಳಿ ಇದೆ ಸರ್. ಅವರು 2 ನಿಮಿಷ ನಮ್ಮ ಮಾತಾಡೋದು ನನಗೆ ಫೋನ್ ಕೊಡಿ ಸರ್. ನಮಸ್ತೆ ಸರ್. ಸರ್ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಬ್ಯಾಂಗ್ಳೂರ್ ಸೋಷಿಯಲ್ ವೆಲ್ಫೇರ್ ಸರ್. ಈಗ ವಿಚಾರವನ್ನು ನಾನು ನೋಡಿದೆ ಸ್ಪಾಟ್ ಕೂಡ. ಸೊ ಸೂಪರ್ಫಿಷಿಯಲಿ ಇಟ್ ಲುಕ್ಸ್ ಲೈಕ್ ದಟ್ ಇಟ್ ಈಸ್ ನಾಟ್ ಅನ್ ಆಕ್ಸಿಡೆಂಟ್ ಸರ್. ಹಾಗಾಗಿ 12ನೇ ತಾರೀಕು ಜುಲೈ 2026 ರಾತ್ರಿ ನಮ್ಮ ಮಾನ್ಯ ನಿರ್ದೇಶಕರು ಬೆಂಗಳೂರು ನಗರ ಸಮಾಜ ಕಲ್ಯಾಣ ಇಲಾಖೆಯವರ ದೂರವಾಣಿ ಸೂಚನೆ ಮೇರೆಗೆ ನಾನು ಇವತ್ತಿನ ದಿನ 12ನೇ ತಾರೀಕು ಜುಲೈ 2026ರಂದು ಬೆಂಗಳೂರಿನ ಕೊಡನಕುಂಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಗೊಟ್ಟಿಗೆರೆ ಗ್ರಾಮದ ವೀವರ್ಸ್ ಕಾಲೋನಿ ಸರ್ಕಲ್ನಲ್ಲಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಜಾಗಕ್ಕೆ ಭೇಟಿ ನೀಡಿದೆ. ಅಲ್ಲಿ ಭೇಟಿ ನೀಡಿದಾಗ ನಮ್ಮ ದಲಿತ ಮುಖಂಡರು ಕೂಡ ನನ್ನ ಜೊತೆಗಿದ್ದರು. ಸೊ ಅಲ್ಲಿ ನಾವು ಗಮನಿಸಿದಾಗೆ ಪುತ್ಥಳಿಗೆ ಒಂದು ಡ್ಯಾಮೇಜ್ ಆಗಿದೆ. ಪುತ್ಥಳಿಯನ್ನು ಬಿಡಿಸ್ತಕ್ಕಂಥ ಕ್ರಮ ಈ ದುಷ್ಕೃತ್ಯ ನಡೆದಿದೆ. ಈ ದುಷ್ಕೃತ್ಯವನ್ನು ಯಾರು ಕೂಡ ಒಪ್ಕೊಳ್ಳೋಕ್ಕಾಗೋದಿಲ್ಲ. ಇದು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿರುದ್ಧ ನಡ್ತಕ್ಕಂಥ ದುಷ್ಕೃತ್ಯ ಅಷ್ಟೇ ಅಲ್ಲದೆ ಈ ಭಾರತೀಯ ವ್ಯವಸ್ಥೆಯ ವಿರುದ್ಧ ನಡ್ತಕ್ಕಂಥ ದುಷ್ಕೃತ್ಯ ಅಂತ ನಾವು ಪರಿಗಣಿಸಬಹುದು. ಹಾಗಾಗಿ ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಿ ಕೊಡನಕುಂಟೆ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಇರ್ತಕ್ಕಂಥ ಅಷ್ಟೂ ಜನ ನಮ್ಮ ದಲಿತ ಮುಖಂಡರ ಜೊತೆ ಬಂದು ನಾನಿವತ್ತು ದೂರನ್ನು ದಾಖಲಿಸಿದ್ದೀನಿ. ಈ ದೂರಿನ ವಿರುದ್ಧ, ಈ ದೂರಿನ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ, ಯಾವ ರೀತಿ ತನಿಖೆ ಕೈಗೊಳ್ತಾರೆ ಅಂತ ನೋಡ್ತಿದ್ದೀವಿ ನಾವು. ಸೊ ಅದರಿಂದ ನಮಗೆ ಸೂಕ್ತ ನ್ಯಾಯ ದೊರಕುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅದರ ಹೊರತಾಗಿ ಕೂಡ ನಾನು ಈ ಎಂಟೈರ್ ಘಟನೆಯ ಬಗ್ಗೆ ನಾನು ನಮ್ಮ ಜಂಟಿ ನಿರ್ದೇಶಕರಿಗೆ ವರದಿಯನ್ನು ಸಲ್ಲಿಸ್ತೇನೆ ನಾಳೆನೇ ಕೂಡ. ಸೊ ಅವರ ಮಾರ್ಗದರ್ಶನ ಪಡ್ಕೊಂಡು ಪೊಲೀಸ್ ತನಿಖೆಯಲ್ಲಿ ಏನು ಪ್ರಗತಿ ಇದೆ ಅದೆಲ್ಲ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಈ ಜಾಗದಲ್ಲಿ ಯಾವುದೇ ರೀತಿಯ ದುಷ್ಕೃತ್ಯಗಳು ನಡೆಯದ ಹಾಗೆ ಪೊಲೀಸ್ ಬಂದೋಬಸ್ತು ಹಾಕೋ ವಿಚಾರವಾಗಿ ಮತ್ತು CCTV ಹಾಕೋ ವಿಚಾರವಾಗಿ ಮತ್ತು ಇನ್ನೇನೆಲ್ಲ ಕ್ರಮಗಳು ಕೈಗೊಳ್ಳಬೇಕು, ನಮ್ಮ ಮುಖಂಡರುಗಳ ಸಲಹೆ ಸೂಚನೆ ಮೇರೆಗೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅದ್ರ ಬಗ್ಗೆ ವಿಸ್ತೃತವಾದ ಚರ್ಚೆ ನಡೆಯುತ್ತೆ ಅಂತ ನಾನು ತಮ್ಮ ಮಾಧ್ಯಮದ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿಗೆ ಮತ್ತು ಆ ಭಾಗದ ಜನಗಳಿಗೆ ನಾನು ಮಾಹಿತಿಯನ್ನು ನೀಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಥರ ದುಷ್ಕೃತ್ಯಗಳು ನಡೆದಾಗ ನಾವು ಅರ್ಥ ಮಾಡ್ಕೊತಿದ್ದೀವಿ ಏನಂದರೆ, ನಮ್ಮ ಅಷ್ಟು ದಲಿತ ಪರಿವಾರ ಒಗ್ಗೂಡುತ್ತೆ. ಆ ಒಗ್ಗೂಡಿ ಇದನ್ನು ಖಂಡಿಸುತ್ತೆ. ಈ ಥರ ದುಷ್ಕೃತ್ಯಗಳನ್ನು ಯಾರೂ ಕೂಡ ಲಘುವಾಗಿ ಪರಿಗಣಿಸೋದಿಲ್ಲ ಅಂತಕ್ಕಂಥ ಒಂದು ಸೂಕ್ತ ಮಾಹಿತಿಯನ್ನು, ಸೂಕ್ತ ನಿರ್ದೇಶನವನ್ನು, ಸಂದೇಶವನ್ನು ನಾವು ಸಮಾಜಕ್ಕೆ ನೀಡ್ತಿದ್ದೀವಿ. ಹಾಗಾಗಿ ಯಾರೇ ಕಿಡಿಗೇಡಿಗಳು ಕೂಡ ಇಂಥ ದುಷ್ಕೃತ್ಯವನ್ನು ನಡೆಸ್ತಕ್ಕಂಥ ಸಾಹಸ ಮಾಡೋಕ್ಕೆ ಹೋಗಬಾರ್ದು ಅಂತ ತಮ್ಮ ಮಾಧ್ಯಮದ ಮೂಲಕ ನಾನು ಮನವರಿಕೆ ಮಾಡಿಕೊಳ್ಳೋಕ್ಕೆ ಪ್ರಯತ್ನ